ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ. ಸ್ನೇಹಿತರೆ ನಮಸ್ಕಾರ, ನಿಮಗೆಲ್ಲ ಲೋಕೇಶ್ ಪ್ರಪಂಚದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ನೀವು ನಿಮ್ಮ ವಾಹನಕ್ಕೆ ಇಂಧನ ತುಂಬಿಸಲು ಪೆಟ್ರೋಲ್ ಪಂಪ್ಗೆ ಭೇಟಿ ನೀಡಿದಾಗಲೆಲ್ಲ ಪ್ರೀಮಿಯಂ ಪೆಟ್ರೋಲ್ ಅಥವಾ ಸಾಮಾನ್ಯ ಪೆಟ್ರೋಲ್ ಅಲ್ಲಿ ಯಾವುದನ್ನು ಆಯ್ಕೆ ಮಾಡಬೇಕು ಎಂದು ನೀವು ಯೋಚಿಸುತ್ತಿರುತ್ತೀರಾ ಅಲ್ಲವೇ? ಪ್ರೀಮಿಯಂ ಪೆಟ್ರೋಲ್ ಹಾಕಿಸ್ಬೇಕಾ ಅಥವಾ ನಾರ್ಮಲ್ ಪೆಟ್ರೋಲ್ ಹಾಕಿಸ್ಬೇಕಾ ಅನ್ನೋದು ತುಂಬಾ ಜನಕ್ಕೆ ಡೌಟ್ ಇದ್ದೇ ಇರುತ್ತೆ. ಹಾಗೆ ಈ ಪ್ರೀಮಿಯಂ ಪೆಟ್ರೋಲ್ ಅಂದ್ರೆ ಏನು, ನಾರ್ಮಲ್ ಪೆಟ್ರೋಲ್ ಅಂದ್ರೆ ಏನು, ಈ ಎರಡಕ್ಕೂ ಏನು ವ್ಯತ್ಯಾಸ ಅನ್ನೋದು ತುಂಬಾ ಜನಕ್ಕೆ ಗೊತ್ತಿರಲ್ಲ. ಸ್ನೇಹಿತರೆ, ನಾರ್ಮಲ್ ಪೆಟ್ರೋಲ್ ಅಂದ್ರೆ ಏನು, ಪ್ರೀಮಿಯಂ ಪೆಟ್ರೋಲ್ ಅಂದ್ರೆ ಏನು, ಪ್ರೀಮಿಯಂ ಪೆಟ್ರೋಲ್ಗೆ ಯಾಕೆ ರೇಟ್ ಜಾಸ್ತಿ ಇರುತ್ತೆ, ಬನ್ನಿ ಈ ಎಲ್ಲ ವಿಷಯವನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ. ಸ್ನೇಹಿತರೆ, HP ಪೆಟ್ರೋಲ್ ಬಂಕ್ಗಳಲ್ಲಿ ಸಾಮಾನ್ಯವಾಗಿ ಪೆಟ್ರೋಲ್ ಜೊತೆಗೆ ನಿಮಗೆ ಪವರ್ ಪೆಟ್ರೋಲ್ ಆಯ್ಕೆಯನ್ನು ನೀಡಲಾಗುವುದನ್ನು ನೀವು ಗಮನಿಸಿರಬಹುದು. ಅದೇ ರೀತಿ ನೀವು ಭಾರತ್ ಪೆಟ್ರೋಲಿಯಂ ಪಂಪ್ಗೆ ಭೇಟಿ ನೀಡಿದಾಗಲೂ ನಿಮಗೆ ಸ್ಪೀಡ್ ಅಥವಾ ಸ್ಪೀಡ್ 97 ಪೆಟ್ರೋಲ್ ಆಯ್ಕೆ ಇರುತ್ತದೆ. ಅದೇ ರೀತಿ ಇಂಡಿಯನ್ ಆಯಿಲ್ ಪಂಪ್ಗಳಲ್ಲಿ ನಿಮಗೆ ಎಕ್ಸ್ಟ್ರಾ ಪ್ರೀಮಿಯಂ ಪೆಟ್ರೋಲ್ ಆಯ್ಕೆಯನ್ನು ನೀಡಲಾಗುತ್ತದೆ. ಆದರೆ ಅವುಗಳ ನಡುವಿನ ನಿಜವಾದ ವ್ಯತ್ಯಾಸ ಏನೆಂದು ನಿಮಗೆ ತಿಳಿದಿದೆಯಾ? ಬನ್ನಿ ಅದರ ಬಗ್ಗೆ ನೋಡೋಣ. ಸ್ನೇಹಿತರೆ, ಸಾಮಾನ್ಯವಾಗಿ ಪೆಟ್ರೋಲ್ ಮತ್ತು ಪ್ರೀಮಿಯಂ ಪೆಟ್ರೋಲ್ ನಡುವಿನ ಪ್ರಾಥಮಿಕ ವ್ಯತ್ಯಾಸವು ಅವುಗಳ ಆಕ್ಟೇನ್ ಸಂಖ್ಯೆಯಲ್ಲಿದೆ. ನೀವು ಈಗ ಆಶ್ಚರ್ಯ ಪಡಬಹುದು, ಆಕ್ಟೇನ್ ಎಂದರೆ ಏನು, ಅದು ಏಕೆ ನಾರ್ಮಲ್ ಪೆಟ್ರೋಲ್ ಮತ್ತು ಪ್ರೀಮಿಯಂ ಪೆಟ್ರೋಲ್ಗಳಲ್ಲಿ ಹೆಚ್ಚು ಹಾಗೂ ಕಡಿಮೆ ಇರುತ್ತದೆ ಎಂದು. ಬನ್ನಿ, ಆಕ್ಟೇನ್ ಎಂದರೆ ಏನು, ಅದರ ಕಾರ್ಯಕ್ಷಮತೆ ಏನು, ಇದರಿಂದ ಆಗುವ ಪ್ರಯೋಜನಗಳೇನು ಎಂದು ಸರಳವಾಗಿ ನೋಡೋಣ. ಪೆಟ್ರೋಲ್ನಲ್ಲಿ ಆಕ್ಟೇನ್ ಸಂಖ್ಯೆ ಹೆಚ್ಚಾದಷ್ಟು ಅದರ ಗುಣಮಟ್ಟ ಹೆಚ್ಚಾಗುತ್ತದೆ. ಆಕ್ಟೇನ್ ರೇಟಿಂಗ್ ಇಂಧನದ ಸ್ಥಿರತೆ ಮೆಟ್ರಿಕ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಆಕ್ಟೇನ್ ಸಂಖ್ಯೆ ಪೆಟ್ರೋಲ್ನ ಗುಣಮಟ್ಟವನ್ನು ತೋರಿಸುವ ಒಂದು ಮಾಪಕ. ಈ ಇಂಧನವು ಇಂಜಿನ್ ಒಳಗೆ ಬೇಗನೆ ಉರಿದು ನಾಕಿಂಗ್ ಆಗುವುದನ್ನು ಎಷ್ಟು ಮಟ್ಟಿಗೆ ತಡೆಯುತ್ತದೆ ಎಂಬುದು ಸೂಚಿಸುತ್ತದೆ. ನಾಕಿಂಗ್ ಸರಿಯಾಗಿ ಆಗದಿದ್ದರೆ ಇಂಜಿನ್ಗೆ ಹಾನಿಯಾಗಬಹುದು ಮತ್ತು ಕಾರ್ಯಕ್ಷಮತೆಯು ಕಡಿಮೆಯಾಗುತ್ತದೆ. ಆಕ್ಟೇನ್ ಸಂಖ್ಯೆ ಹೆಚ್ಚು ಇದ್ದರೆ ಪೆಟ್ರೋಲ್ ಸರಿಯಾದ ಸಮಯಕ್ಕೆ ಸುಡುತ್ತದೆ, ಇಂಜಿನ್ ಸ್ಮೂತ್ ಆಗಿ ಕೆಲಸ ಮಾಡುತ್ತದೆ ಮತ್ತು ಡ್ಯಾಮೇಜ್ ಕೂಡ ಕಡಿಮೆಯಾಗುತ್ತದೆ. ಇದರಿಂದ ವಾಹನದ ಮೈಲೇಜ್ ಕೂಡ ಸುಧಾರಿಸುತ್ತದೆ ಹಾಗೂ ಹೆಚ್ಚು ಮೈಲೇಜ್ ಅನ್ನು ಕೊಡುತ್ತದೆ. ಸಾಮಾನ್ಯ ಪೆಟ್ರೋಲ್ಗೆ ಹೋಲಿಸಿದರೆ ಪವರ್ ಅಥವಾ ಎಕ್ಸ್ಟ್ರಾ ಪ್ರೀಮಿಯಂ ಪೆಟ್ರೋಲ್ನಂತಹ ರೂಪಾಂತರಗಳನ್ನು ಇಂಜಿನ್ ಕಾರ್ಯಕ್ಷಮತೆಗೆ ಹೆಚ್ಚಿಸಲು ವಿನ್ಯಾಸಗೊಳಿಸಲಾಗಿರುತ್ತದೆ. ಪ್ರೀಮಿಯಂ ದರ್ಜೆಯ ಪೆಟ್ರೋಲ್ ಅನ್ನು ಬಳಸುವುದರಿಂದ ವಾಹನದ ಇಂಜಿನ್ ಒಟ್ಟಾರೆ ಆರೋಗ್ಯ ಮತ್ತು ದೀರ್ಘಾಯುಷ್ಯವನ್ನು ಸುಧಾರಿಸುತ್ತದೆ ಎಂದು ಸಾಮಾನ್ಯವಾಗಿ ನಂಬಲಾಗಿದೆ. ಈಗ ಭಾರತದಾದ್ಯಂತ ಪೆಟ್ರೋಲ್ ಬಂಕ್ಗಳಲ್ಲಿ ಲಭ್ಯವಿರುವ ನಿಯಮಿತ ಪೆಟ್ರೋಲ್ನಲ್ಲಿ ಕಂಡುಬರುವಂತಹ ನಿರ್ದಿಷ್ಟ ಆಕ್ಟೇನ್ ರೇಟಿಂಗ್ಗಳನ್ನು ನೋಡೋಣ ಬನ್ನಿ. ಸ್ನೇಹಿತರೆ, ನೀವು ಭಾರತದಲ್ಲಿ ಯಾವುದೇ ಪೆಟ್ರೋಲ್ ಬಂಕ್ಗಳಲ್ಲಿ ಭೇಟಿ ನೀಡಿದರೂ ನಿಯಮಿತ ಅಂದರೆ ನಾರ್ಮಲ್ ಪೆಟ್ರೋಲ್ನ ಆಕ್ಟೇನ್ ಸಂಖ್ಯೆ ಎಂದಿಗೂ 87ಗಿಂತ ಕಡಿಮೆ ಇರುವುದಿಲ್ಲ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಯಾವುದೇ ಬಂಕ್ಗಳಲ್ಲಿ ಲಭ್ಯವಿರುವ ನಿಯಮಿತ ಪೆಟ್ರೋಲ್ 87 ಅಥವಾ ಹೆಚ್ಚಿನ ಆಕ್ಟೇನ್ ರೇಟಿಂಗ್ ಅನ್ನು ಹೊಂದಿರುತ್ತದೆ. ಆದರೆ ಪ್ರೀಮಿಯಂ ಪೆಟ್ರೋಲ್ನ ಆಕ್ಟೇನ್ ರೇಟಿಂಗ್ ಸಾಮಾನ್ಯವಾಗಿ 90ರಿಂದ ಪ್ರಾರಂಭವಾಗುತ್ತದೆ ಅಥವಾ ಇನ್ನೂ ಹೆಚ್ಚಾಗೇ ಇರುತ್ತದೆ. ಉದಾಹರಣೆಗೆ, ನೀವು ಭಾರತ್ ಪೆಟ್ರೋಲಿಯಂ ಬಂಕ್ಗಳಿಗೆ ಭೇಟಿ ನೀಡಿದರೆ ನೀವು ಸ್ಪೀಡ್ 97 ಎಂಬ ನಿರ್ದಿಷ್ಟ ರೂಪಾಂತರವನ್ನು ಕಾಣಬಹುದು. ಇದು ಆಕ್ಟೇನ್ ರೇಟಿಂಗ್ ಅನ್ನು ಹೊಂದಿರುತ್ತದೆ. ಅದರ ಪ್ರಮಾಣಿತ ರೇಟಿಂಗ್ 97 ಆಗಿರುತ್ತದೆ. ಇತ್ತೀಚೆಗಷ್ಟೇ ಇಂಡಿಯನ್ ಆಯಿಲ್ 100 ಆಕ್ಟೇನ್ ಪೆಟ್ರೋಲ್ ರೂಪಾಂತರವನ್ನು ಪರಿಚಯಿಸಿದೆ. ಇದರ ಬೆಲೆ ಸಾಮಾನ್ಯ ಪೆಟ್ರೋಲ್ ಬೆಲೆಗಿಂತ ಸುಮಾರು 1.5 ಪಟ್ಟು ಹೆಚ್ಚೇ ಇರುತ್ತದೆ. ಸ್ನೇಹಿತರೆ, ನೀವು ಪೆಟ್ರೋಲ್ ಬಂಕ್ಗಳಿಗೆ ಭೇಟಿ ನೀಡಿದಾಗ ಯಾವಾಗಲೂ ಪ್ರೀಮಿಯಂ ಪೆಟ್ರೋಲ್ ಅನ್ನು ಆಯ್ಕೆ ಮಾಡಲು ಮರೆಯಬೇಡಿ. ಸಾಮಾನ್ಯ ಪೆಟ್ರೋಲ್ಗೆ ಹೋಲಿಸಿದರೆ ಕೇವಲ 4ರಿಂದ 5 ರೂಪಾಯಿಗಳ ಬೆಲೆ ಮಾತ್ರ ವ್ಯತ್ಯಾಸವಿರುತ್ತದೆ. ನೀವು ನಿಮ್ಮ ಬೈಕು ಅಥವಾ ಕಾರಿನಲ್ಲಿ ನಿರಂತರವಾಗಿ ಪ್ರೀಮಿಯಂ ಪೆಟ್ರೋಲ್ ಅನ್ನು ಬಳಸುತ್ತಿದ್ದರೆ ಅದು ನಿಮ್ಮ ಗಾಡಿಯ ಇಂಜಿನ್ ಹಾಳಾಗದಂತೆ ತಡೆಯುತ್ತದೆ. ಇದಲ್ಲದೆ ಈ ಇಂಧನವು ಉತ್ತಮ ಮೈಲೇಜ್ ಕೂಡ ಕೊಡುತ್ತದೆ. ಸರಳವಾಗಿ ಹೇಳಬೇಕೆಂದರೆ ಪೆಟ್ರೋಲ್ನಲ್ಲಿ ಹೆಚ್ಚು ಆಕ್ಟೇನ್ ಇದ್ದಷ್ಟು ನಿಮ್ಮ ಬೈಕ್ ಅಥವಾ ಕಾರಿನ ಮೈಲೇಜ್ ಕೂಡ ಹೆಚ್ಚಾಗುತ್ತದೆ, ಹಾಗೆ ಇಂಜಿನ್ನ ಕ್ಷಮತೆಯನ್ನು ಕೂಡ ಹೆಚ್ಚಿಸುತ್ತದೆ. ಸ್ನೇಹಿತರೆ, ಇದಾಗಿತ್ತು ಇಂದಿನ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಸರ್ವೇ ಜನೋ ಸುಖಿನೋ ಭವಂತು. ನಮಸ್ಕಾರ.